ನಮಸ್ಕಾರ, ನಾನು ನಿಮ್ಮ ಇನ್ಸೈಟ್ಸ್ ವಿತ್ ಸುಜಯ್. ಇದು ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಮ್ಮೊಡನೆ ಚೇತನ್ ಕುಮಾರ್ ಗೌಡ ಗೋನಾಯಕ್ ಅವರು ನಮ್ಮೊಡನೆ ಇದ್ದಾರೆ. ಇವರು ಭಾರತೀಯ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಸಂಯೋಜಕರು, ಮಾಧ್ಯಮ ವಿಭಾಗ, ಮತ್ತು ಇವರು ಈ ಮಹಾರಾಷ್ಟ್ರ, ತೆಲಂಗಾಣ ಅಲ್ಲಿ ಇನ್ಚಾರ್ಜ್ ಆಗಿಯೂ ಕೆಲಸ ಮಾಡಿದ್ದಾರೆ. ನಮ್ಮ ಸಂಚಿಕೆಗೆ ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನಿಮಗೆ ನಾವು ಅಭಿನಂದನೆ ಕೋರುತ್ತೇವೆ ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ. ನಿಮ್ಮ ಬಗ್ಗೆ ಒಂದು ಚಿರು ಪರಿಚಯ ಕೊಡ್ಬೋದು ಸರ್? ನನಗೂ ನಿಮ್ಮ ಇದೇ ಒಂದು ಆಫೀಸ್ಗೆ ಬರೋಕ್ಕೆ ಸಂತೋಷ ಆಗುತ್ತೆ. ನಾನು ನೀವು ಹೇಳ್ದಂಗೆ ಭಾರತೀಯ ಯುವ ಕಾಂಗ್ರೆಸ್ನಲ್ಲಿ ಮಾಧ್ಯಮ ಸಂಯೋಜಕರಾಗಿ ಕಳೆದ 4-5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಮುಂಚೆ ರಾಜ್ಯ ವಕ್ತಾರಾಗಿ ಕೆಲಸ ಮಾಡಿದ್ದೆ. ಆಮೇಲೆ ಕಾಂಗ್ರೆಸ್ ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತ ಅಂತ ಹೇಳ್ಬೋದು. ಚೇತನ್ ಕುಮಾರ್ ಅವರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಪದವೀಧರರಾಗಿದ್ದಾರೆ. ಸೊ ಇದು ವಿಶೇಷತೆ ಏನು ಅಂತಂದರೆ, ನಾನು ಅದೇ ಕಾಲೇಜಿನಲ್ಲಿ ಪದವೀಧರರಾಗಿದ್ದೇನೆ. ಸೊ ಆ ಒಂದು ದಿನಗಳ ಬಗ್ಗೆ ಒಂದಿಷ್ಟು ಏನಾದರೂ ಅನಿಸಿಕೆ ಹಂಚಿಕೊಳ್ಳಿ ಸರ್. ನೀವು NI ಕಾಲೇಜ್ ಅಂತ ಕೇಳಿ ಸರ್ಪ್ರೈಸ್ ಆಯ್ತು ನನಗೆ ಮೊಟ್ಟ ಮೊದಲನಾಗಿ. ಯಾಕಂದರೆ ತುಂಬ ವಿರಾಳ ನಮ್ಮ ಕಾಲೇಜ್ ಇಲ್ಲಿ ಈ ಭಾಗದಲ್ಲಿ ಸಿಗೋಲ್ಲ. ಬೆಂಗಳೂರು, ಮೈಸೂರಲ್ಲಿ ಹೋದಾಗ ನಮ್ಮ ಕಾಲೇಜಲ್ಲಿ ಕಲಿತ ತುಂಬ ಜನ ಸಿಗ್ತಾರೆ. ಬಟ್ ಅಲ್ಲೊಂದು ಸ್ಟೂಡೆಂಟ್ ಲೈಫ್, ಅಲ್ಲಿ ಒಂದು ರಾಜಕೀಯ ನಾಯಕತ್ವ ನಮಗೆ ಒಂದು ಯುವ ಹಂತದಲ್ಲಿ ಸಿಗೋಕ್ಕೆ ಒಂದು ಅವಕಾಶ ಇರುತ್ತೆ ಅಲ್ಲಿ. ನಾನೊಂದು 3ನೇ ಇಯರ್ ಇಂಜಿನಿಯರಿಂಗ್ ಇದ್ದಾಗ ಅಲ್ಲಿ ಎಲೆಕ್ಷನ್ ಚುನಾವಣೆ ನಿಂತಿದ್ದೆ, ಮತ್ತು ಅಲ್ಲೂ ಬಹುಮತದಿಂದ ಆಯ್ಕೆ ಆಗಿದ್ದೆ. ಸೊ ಅಲ್ಲಿಂದನೇ ಒಂದು ಜನರ ಜೊತೆ, ಅಲ್ಲಿ ವಿದ್ಯಾರ್ಥಿಗಳ ಜೊತೆ ಅವರಿಗೆ ಪ್ಲೇಸ್ಮೆಂಟ್ ಮಾಡುವಾಗ ಎಲ್ಲ ಸಹಾಯ ಮಾಡಿ, ಅಲ್ಲೇ ಒಂದು ನಾಯಕತ್ವ ಒಂದು ಗುಣಗಳು ನಮಗೊಂದು ಹೆಲ್ಪ್ ಆಯ್ತು ಅಲ್ಲಿ. ಸರ್, ಅಂದರೆ ನೀವು ಹೇಳಿದ್ರಿ ಇಲ್ಲಿಂದ ಹೋಗಿ ಮೈಸೂರಲ್ಲಿ ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್ ಎಲೆಕ್ಷನ್ ನಿಂತು ಗೆದ್ದಿದ್ದು ಅಂತ. ನಾವು ಸಾಮಾನ್ಯವಾಗಿ ಮಾತಾಡ್ಬೇಕಂದ್ರೆ ಅಲ್ಲಿ ನಮ್ಮ ಕಲಬುರಗಿ ಜನರ ಡಾಮಿನೇಷನ್ ತುಂಬ, ಅಥವಾ ಕಲ್ಯಾಣ ಕರ್ನಾಟಕ ಜನರ ಡಾಮಿನೇಷನ್ ಒಂದು ಇನ್ನೊಂದು ಲೆವೆಲ್ಗೆ ಇದೆ ಅಂತ ಹೇಳ್ಬೋದು. ಯಾಕೆ ಅಂದರೆ ನಿಮ್ಮ ಬ್ಯಾಚಿಂದ ನಮ್ಮ ಬ್ಯಾಚ್ವರೆಗೂ ಎಲ್ಲ ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್ಸ್ ಎಲ್ಲ ಆಲ್ಮೋಸ್ಟ್ ಐದರ್ ದೇ ವಿಲ್ ಬಿ ವೆರಿ ಇಂಟೆಲಿಜೆಂಟ್ ಫೆಲೋಸ್ or this Kalyan Karnataka fellows. Either you have to have a good knowledge in that, or you have to have popularity. So I guess you had both of them. ಎರಡೂ ಒಂದು ಕಾಂಬಿನೇಷನ್ ಆಗಿತ್ತು. ಮತ್ತು ಅಲ್ಲಿನೂ ಲೋಕಲೈಸ್ ನಮಗೆಲ್ಲ ಸಹಾಯ ಮಾಡಿ, ನಾನೊಬ್ಬ ಮೈಸೂರಲ್ಲಿದ್ದಾಗ ನಾನೊಬ್ಬ ಲೋಕಲ್ ಆಗಿ ಎಲ್ಲ ರೀತಿ ಹೊಂದಾಣಿಕೆ ಆಗಿ ಅಲ್ಲಿದ್ದಾಗ, ಸೊ ನಮಗೇನು ಅಲ್ಲಿ ಭೇದ ಭಾವನೆ ಬರಲಿಲ್ಲ ಅಲ್ಲಿ. ಸೊ ಅಖಂಡ ಕರ್ನಾಟಕ ಅಂತ ಭಾವನೆ ಅವಾಗಿಂದ ಮುಂಚೆನೇ ಇದೆ ನಾವು. ಇದು ಎಲೆಕ್ಷನ್ ಪ್ರೊಸೀಜರ್ ಪ್ರಕಾರ ವೋಟ್ಸ್ ಎಲ್ಲ ಬರಬೇಕು ಸರ್ ಫಸ್ಟ್. ಸೊ ನಿಮ್ಗೆ ಎಷ್ಟು ವೋಟ್ ಬಂದಿತ್ತು, ಮತ್ತೆ ಹೇಗೆ ಜನರನ್ನ ಸೆಳೆದಿದ್ರಿ ನಿಮ್ಮ ಕಡೆ ಮೈಸೂರಲ್ಲೇ? ಆ ಚುನಾವಣೆ ಅವಾಗ ವೋಟ್ಸ್ ಎಕ್ಸಾಕ್ಟ್ ಸಿಗಲ್ಲ ಗೊತ್ತಿಲ್ಲ, ಬಟ್ ಒಳ್ಳೆ ಮೋರ್ ದೆನ್ 80% ವೋಟ್ ಬಂದಿತ್ತು ನನಗೆ 100ಅಲ್ಲಿ. ಸೊ ಒನ್ ಸೈಡೆಡ್ ಎಲೆಕ್ಷನ್ ಇತ್ತು. ಬಟ್ ಅಲ್ಲಿ ಕನ್ವಿನ್ಸ್ ಮಾಡೋ ಜನಕ್ಕೆ ಅವರೇ ಒತ್ತಾಯ ಮಾಡಿ ನಿಲ್ಲಿಸಿದ್ರು. ನಿಂತಾಗ ನಾವು ಆಯ್ಕೆ ಆಗಿದ್ದೆವು. ಮತ್ತು ಇನ್ನೂ ಕೂಡ ನಮ್ಮ ಅದೇ ಬಾಂಧವ್ಯ ಎಲ್ಲ ಹಳೆಯ ಸ್ನೇಹಿತರ ಜೊತೆ ಇದೆ, ಅವರು ಸಿಕ್ಕಾಗಿ ಹೇಳ್ತಾರೆ. ಕಾಲೇಜ್ ವ್ಯಾಸಂಗ ಮುಗಿದ್ಮೇಲೆ ನಿಮಗೆ ರಾಜಕೀಯದಲ್ಲೇ ರುಚಿ ಇತ್ತಾ, ಅಥವಾ ಬೇರೆ ಏನಾದರೂ? ರಾಜಕೀಯ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದೀನಿ. ಯಾಕಂದರೆ ನಮ್ಮ ತಂದೆಯವರು ಮುಂಚೆ ಮಂಡಲ ಪ್ರಧಾನ ಇದ್ದರು, ಜಿಲ್ಲಾ ಪಂಚಾಯತ್ ಮೆಂಬರ್ ಇವರು, ಇವಾಗ DCC ಬ್ಯಾಂಕ್ ಅಧ್ಯಕ್ಷರಾಗಿ ಅವ್ರಿಗೆ ಯಾದಗಿರಿ. ಸೊ ಚಿಕ್ಕ ವಯಸ್ಸಿಂದ ನಾನು ಜನ ಬಂದಾಗ ಮನೆಯಲ್ಲಿ ಬರೋ ಜನ ಜೊತೆ ಅವ್ರ ಹೆಲ್ಪ್ ಮಾಡೋದು, ಅವ್ರ ಜೊತೆ ಸಂಪರ್ಕ ಇರೋದಾಗ ಜನಕ್ಕೆ ಮಾತಾಡೋದು, ಅದು ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದೀನಿ. ಅದೇ ಹೊಸತಿಲ್ಲ ರಾಜಕೀಯ ಹೋಗ್ಬೇಕಂತೇಳಿ ಏನು ಐಡೆಂಟಿಫೈ ಮಾಡಿ ಚೂಸ್ ಮಾಡಿ ಹೋಗಿದ್ದಲ್ಲ, ಮುಂಚೆಯಿಂದ ಇರೋದೇ. ಸೊ ಅದು ಪಬ್ಲಿಕ್ ಲೈಫ್ ಜೊತೆಲೇ ಇದೆ. ಆಮೇಲೆ ನಾನು UPSCಗೋಸ್ಕರ ಡೆಲ್ಲಿಗೆ ಒಂದು ವರ್ಷದಾಗ ಅಲ್ಲೊಂದು ಸ್ವಲ್ಪ ಎಕ್ಸ್ಪೋಜರ್ ಆಯ್ತು ನಮಗೂ. ಸೊ ಅದು ಒಂದು ಮಾಡಿದಾಗ ಇಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಸಂಪರ್ಕ ಹೋಗೋದು ಅವ್ರದ್ದು, ಮತ್ತು ನಮ್ಮ ಇಲ್ಲಿ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರ ಶ್ಯಾಮಸಪ್ಪ ಕೂಡ ದಕ್ಷಿಣಾಪುರ ಹೊತ್ತು ಎಲ್ಲ ಪ್ರಭಾವಲಿಂದ ಒಂದು ಸ್ವಲ್ಪ ರಾಜಕೀಯ ಸೆಳೆತ ತಂದೆಯವರು ಎಂಥ ಸ್ವಲ್ಪ ಜನರ ಜೊತೆ ಬಂದಾಗ ಅದು ಸೆಳೆತ ಆಯಿತು. ಸರ್, ಈಗ ನೀವೇ ಬ್ಯೂರೋಕ್ರಸಿ ಬಗ್ಗೆ ಮಾತಾಡೋದು. ಸೊ ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಬ್ಯೂರೋಕ್ರಸಿ ಆ್ಯಂಡ್ ಪಾಲಿಟಿಕ್ಸ್, ಆ್ಯಂಡ್ ಹೌ ಕೆನ್ What I can say, bureaucracy and politics go hand in hand and parallelly. Both ಫೈನಲ್ ಡೆಸ್ಟಿನೇಷನ್ ಅದೇ ಅಲ್ಲ, ಜನಸೇವೆ ಮಾಡೋದೇ, ಬ್ಯೂರೋಕ್ರಾಟಿಕ್ ಆಗಲಿ ಅಥವಾ ಪಾಲಿಟಿಷನ್ನಲ್ಲಿ. ದ ಪರ್ಪಸ್ ಈಸ್ ಸೇಮ್. ಸೊ ನಮ್ಮ ಎರಡರಲ್ಲಿ ಒಂದಿತ್ತು ಆಯ್ಕೆ ಇತ್ತು, ನಾವು ಅದು ಆದರೂ ಓಕೆ ಇದು. ಬಟ್ ಬೋತ್ ಪಾಲಿಟಿಕ್ಸು ಒಂದು ಒಳ್ಳೆ ಆಯ್ಕೆ ಅಂತ ನಾವು ಇದರಲ್ಲಿ ಬಂದಿದ್ವಿ. ಒಂದು ಏನು ನಾವು ಡಿಫ್ರೆನ್ಸ್ ಮಾತಾಡ್ಬೋದು ಬ್ಯೂರೋಕ್ರಸಿ ಮತ್ತು ರಾಜಕೀಯದ ಬಗ್ಗೆ ಅಂತಂದರೆ,
ಈ ಬ್ಯೂರೋಕ್ರಸಿಲಿ 60 ವರ್ಷದವರೆಗೂ ಅಧಿಕಾರ ಅಂತೂ ಗಟ್ಟಿಯಾಗಿರುತ್ತೆ. ನೀವು ಏನೇ ಮಿಸ್ಟೇಕ್ ಮಾಡದೇ ಇದ್ರೆ. is there. Bureaucracy is there is certainty in politics is full of uncertainty. Politics is full of uncertainty and politics is full of possibilities. ಬ್ಯೂರೋಕ್ರಟಿಸ್ ಅಲ್ಲಿ ನೀವು ಶಿಷ್ಟಾದರೆ ಈ ನೆಕ್ಸ್ಟ್ ಏನಾಗ್ತಾರೆ, ಇವಾಗ ಏನಾಗ್ತಾರೆ, ಒಂದು ಹಂತವಾಗಿ ನಿಮಗೊಂದು ಇರುತ್ತೆ, ಒಂದು ಹೈರಾರ್ಕಿ ಇರುತ್ತೆ. ಪಾಲಿಟಿಕ್ಸಲ್ಲಿ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಎನಿಥಿಂಗ್ ಏನು ಪಾಸಿಬಲ್ ಇನ್ ಪಾಲಿಟಿಕ್ಸ್. ಮೇಲೆ ಇರೋರು ಕೆಳಗೆ ಬರ್ತಾರೆ, ಕೆಳಗಿರೋರು ಮೇಲೆ ಹೋಗ್ತಾರೆ. ಸೊ ಅದಕ್ಕೆಲ್ಲ ನಾವು ಸನ್ನದ್ಧರಾಗಿ ಹೋಗ್ಬೇಕಷ್ಟೇ. ಮತ್ತು ನಾವು ಇದೇ ಆಗುತ್ತೆ ಅದೇ ಆಗುತ್ತೆ ಅಂತೇಳಿ ಒಂದು ಭಾವನೆ ಇಟ್ಕೊಂಡು ಹೋಗ್ಬಾರ್ದು. ಜನಸೇವೆ ಮಾಡ್ಬೇಕಂತ ಮನೋಭಾವ ನಮ್ಮಲ್ಲರಿ ಇರಬೇಕು. ಅದಿದ್ದಾಗ ಅವಕಾಶ ತಾನಾಗಿ ಸಿಗುತ್ತೆ. ನಮ್ಮ ಕೆಲಸ ನಾವು ಮಾಡ್ತಾ ಇರ್ಬೇಕು ಅಷ್ಟೇ. ಒಂದು ಪಕ್ಷದ ಐಡಿಯಾಲಜಿ ಪ್ರಕಾರ, ನಮ್ಮ ಕಾಂಗ್ರೆಸ್ ಪಕ್ಷದ ನಾವು ಒಂದು ಐಡಿಯಾಲಜಿ ಪ್ರಕಾರ ಇಲ್ಲಿ ಎಲ್ಲ ಹಿರಿಯ ನಾಯಕರ ಜೊತೆ ಒಂದು ಬೆಂಬಲದಿಂದ ಅವ್ರ ಒಂದು ಮಾರ್ಗದರ್ಶನದಿಂದ ನಾವು ಮುನ್ನಡೀತಾ ಹೋಗ್ತಾರೆ. ಸರ್, ಈಗ ನೀವು ಒಂದು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆಗಿದ್ರಿ. ಸೊ ನೀವು ಪಾಲಿಟಿಕ್ಸ್ ಜಾಯಿನ್ ಆಗಬೇಕು ಅಂತಂದ್ರೆ ಯು ವುಡ್ ಹ್ಯಾವ್ ಚೂಸನ್ ಸಮ್ BA ಡಿಗ್ರಿ ಆರ್ ಎನಿಥಿಂಗ್. ವೈ ಡಿಡ್ ಯು ಚೂಸ್ ಇಂಜಿನಿಯರಿಂಗ್ ಓನ್ಲಿ? Only graduate, I am post graduate. I have done my masters in Jain College. ಸೊ ಅಲ್ಲಿ ನಾನು ಎನರ್ಜಿ ಮ್ಯಾನೇಜ್ಮೆಂಟ್, ಕ್ಲೈಮೇಟ್ ಚೇಂಜ್ ಬಗ್ಗೆನೂ ಮಾಡಿದ್ದೀನಿ. ಸೊ ನನ್ನ ಇಂಟ್ರೆಸ್ಟ್ ಇತ್ತು ಟೆಕ್ನಿಕಲ್ ಆಗಿ, ಇಂಜಿನಿಯರ್ ಆಗಿ ಒಂದು ಇದು ಮಾಡ್ಬೇಕಂತ. ಅದು ನಾನು ಕ್ಲೈಮೇಟ್ ಚೇಂಜ್ ಆಮೇಲೆ UPSC ಹೋಗು. ಬಟ್ BA ಅದು ದಟ್ ಇಸ್ ಆಲ್ಸೋ ಗುಡ್ ಜಾಬ್. ಬಟ್ ನಾನು ಇಂಜಿನಿಯರಿಂಗ್ ಮಾಡ್ಬೇಕಂತಾಗಿತ್ತು ಮಾಡಿ. ಯಾಕಂದ್ರೆ ನಾವು ಮೋಸ್ಟ್ ಆಫ್ ದ ಪೊಲಿಟಿಷಿಯನ್ಸ್ ನೋಡೋದು BA LLB ಆರ್ BSc LLB. ಅರ್ಲಿಯರ್ ಪಾಯಿಂಟ್ ಆಫ್ ಟೈಮ್ BA LLB ವಾಸ್ ಸ್ಟ್ಯಾಂಡರ್ಡ್ಸ್ ಇದೆ. ಬಟ್ ಈಗ BEನೇ ಸ್ಟ್ಯಾಂಡರ್ಡ್ ಆಗ್ತಾ ಇದೆ. ಮತ್ತು ಮುಂದೆ ಯಾವ್ದಾಗುತ್ತೆ ಅಂತ ಗೊತ್ತಿಲ್ಲ. ಕಿಡ್ಸಿ M.Tech ಆಗ್ಬೋದು, ಮತ್ತು ಬೇರೆ ಡಾಕ್ಟರ್ಸ್ ಇರೋದು, ಪಾಲಿಟಿಷಿಯನ್ ಆಗ್ಬೋದು. ಇಟ್ಸ್ ಆಲ್ ಎವಲ್ಯೂಷನ್ಸ್. ಆಮೇಲೆ ಈ ಪಾಲಿಟಿಕ್ಸ್ ಎಕ್ಸಾಕ್ಟ್ಲಿ ವೆನ್ ಡಿಡ್ ಯು ಎಂಟರ್ ದ ಪಾಲಿಟಿಕ್ಸ್ ಅಂಡ್ ವಾಟ್ ವಾಸ್ ಯುವರ್ ಫಸ್ಟ್ ಪೋಸ್ಟ್ ಅಂಡ್ ಹೌ ವಾಸ್ ದ ಪಾಲಿಟಿಕ್ಸ್ ಎಕ್ಸಾಕ್ಟ್ಲಿ ನಾ ಸ್ಟೂಡೆಂಟ್ ಅವಾಗ ಏನು ಹೇಳೋದಲ್ಲ. ಸ್ಟೂಡೆಂಟ್ ಇದ್ದಾಗೆ ನಾವು ಅಲ್ಲಿ ಯುವ ಆರ್ಗನೈಸೇಷನ್ನು, ನಾವೇ ಪಕ್ಷದ ಜೊತೆ ನಾವು ಹೈಸ್ಕೂಲ್ ಇದ್ದಾಗ ನೀವು ಫಂಕ್ಷನ್ ಇದ್ದಾಗ ಹೋಗ್ತಿರ್ತೀವಿ. ಯಾವುದೋ ಫಂಕ್ಷನ್ ಇದ್ರೆ ನೋಡೋಕ್ಕೆ ಒಂದು ಎಂಥೂಸಿಯಾಸಮ್ ಇತ್ತು ನಮ್ಮ ಪಕ್ಷದ ಒಂದು ಈ ಐತಿಹಾಸಿಕ ಹಿಸ್ಟ್ರಿ ಬಗ್ಗೆ, ಅದ್ರ ಬಗ್ಗೆ ಹೋದಾಗ ಹಂಗೆ ನಾನು ಹೇಳೋದಲ್ಲ ಡೆಲ್ಲಿ. ಆಮೇಲೆ ನಾನು ಬಂದಾಗ ರಾಜ್ಯ ವಕ್ತಾರಾಗಿ ಮಾಡಿದ್ರು ನನ್ನ ಯುವ ಕಾಂಗ್ರೆಸ್ದು. ಅವಾಗೇ ನಾನು 2017-18 ಅವಾಗ ನಾನು ವಕ್ತಾರಾಗಿ ಕೆಲಸ ಮಾಡಿ ಅವಾಗಿಂದ ಕಂಟಿನ್ಯೂಸ್ ಸ್ಟೇಟಿಂದ ನ್ಯಾಷನಲ್ ಆಗಿ ಪ್ರಮೋಷನ್, ನ್ಯಾಷನಲ್ ಆಫೀಸ್ ಬೇರೆ ಮಾಡಿದ್ರು. ಸೊ ಈಗ ಕಂಟಿನ್ಯೂ ಆಗ್ತಾಯಿತ್ತು. ಅಲ್ಲಿ ಸ್ಟೇಟ್ ಲೆವೆಲಲ್ಲಿ ಕೆಲಸ ಮಾಡೋದಕ್ಕೂ ನ್ಯಾಷನಲ್ ಲೆವೆಲಲ್ಲಿ ಕೆಲಸ ಮಾಡೋದಕ್ಕೂ ನಾವು ಕಂಡ ರಾಜಕೀಯ ಏನು ಅಂತಂದ್ರೆ, ಪೀಪಲ್ ಬಿಕಮ್ MLA, ಪೀಪಲ್ ಬಿಕಮ್ ಮಿನಿಸ್ಟರ್ ಇಸ್ ವಾಟ್ ಎವ್ರಿ ಒನ್ ಹ್ಯಾವ್ ಅ ಥಾಟ್ ಆಫ್ ದ್ಯಾಟ್. ಬಟ್ ಪೀಪಲ್ ಡೋಂಟ್ ಸಿ ಅದರಿಂದ ಎಷ್ಟು ಶ್ರಮ ಇರುತ್ತೆ, ಅದರಿಂದ ಎಷ್ಟು ಜನರು ಇರ್ತಾರೆ. ಸೊ ಒಬ್ಬ MLA ಆಗೋಕ್ಕೆ ಅವನಿಂದ ಸಾವಿರಾರು ಕಾರ್ಯಕರ್ತರು ನಿಂತು ಅವ್ರನ್ನ ಗೆಲ್ಸಿರ್ತಾರೆ. ಸೊ ಕಾರ್ಯಕರ್ತನಾಗಿ ಕೆಲಸ ಮಾಡೋದ್ರಲ್ಲಿ ಎಷ್ಟು ಎಂತೂಸಿಯಾಸಮ್ ಇರುತ್ತೆ. ಅಂಡ್ ನೀವು ಕಂಡ ಕಾರ್ಯಕರ್ತರು ಹೇಗೆ ಕೆಲಸ ಮಾಡ್ತಾರೆ ಎಕ್ಸಾಕ್ಟ್ ಆಗಿ? ಹೌ ಡಸ್ ಅಧಿಕಾರ ನಾವು ಫ್ರಂಟ್ ಲೈನ್ ನೋಡೋದೇ, ನೀವು ಯಾರು ಅಧಿಕಾರದಲ್ಲಿ ಇರ್ತಾರೆ, ಯಾರು ಒಳ್ಳೆ ಪೋಸ್ಟ್ ಅವ್ರು ಕಾಣ್ತಾರೆ. ಬಟ್ ಅವ್ರಿಗೆ ಮೇಕಿರೋರು ಮಾಡಿರೋಂಥ ಆ ಜಾಗದ ಸ್ಥಾನ ಕೂತ್ಸಿರೋಂಥವ್ರು ತುಂಬ ಜನ ಕಾರ್ಯಕರ್ತರು ಶ್ರಮ ಇರ್ತದೆ. ಅವ್ರಿಗೆ ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್ ನಾವು ಪಕ್ಷದವ್ರಿಗೆ. ಯಾಕಂದ್ರೆ ಇವು ನಮ್ಮೆಲ್ಲ ಕಾರ್ಯಕರ್ತರೇ ಕಿಂಗ್ ಮೇಕರ್ಸ್. ಯಾರು ತಿಂಗಿದ್ದಾರೆ ಅವ್ರಿಗೆಲ್ಲ ಕಿಂಗ್ ಮೇಕರ್ಸ್ ನಮ್ಮ ಕಾರ್ಯಕರ್ತರು. ಸೊ ಅವ್ರು ಇದ್ದಾರೆ ಅಂದ್ರೇ ನಾವೆಲ್ಲ ಪಾಲಿಟಿಕ್ಸಲ್ಲಿ ನಾವು ಸಭೆ ಹಾಕಿರುತ್ತೆ. ಈಗ ನಾವು ಯಾರಿಗೆ ಕೆಲಸ ಮಾಡಿದ್ದೀವಿ ಅಂದರೆ ಮೇಲೆ ಯಾರು ಕೂತಿರ್ತಾರೆ. ಸೊ ನನಗೆ ನಮ್ಮ ಬೂಸ್ಟನ್ನು ತುಂಬ ಜನ ಇರ್ತಾರೆ. ಸೊ ನಮ್ಮ ಕಡೆಯ ಕಾರ್ಯಕರ್ತರೇ ಯಾವಾಗ ಅಧಿಕಾರ ಸಿಗುತ್ತೆ ಅವಾಗೇ ನಾವು ಒಂದು ಸಂತೋಷ, ನಮ್ಮ ಸಕ್ಸಸ್ಫುಲ್ ಆಗ್ತಿರೋದು. ಕಾರ್ಯಕರ್ತರಿಗೆ ಒಂದು ಒಳ್ಳೆ ಬೆಲೆ ಕೊಟ್ಟು ಅವ್ರಿಗೂ ನಾಯಕರನ್ನು ಮಾಡೋದೇ ಒಬ್ಬ ನಾಯಕನ ಗುಣ ಅಂತ ಹೇಳ್ಬೋದು. ಲೀಡರ್, ದಟ್ಸ್ ಇಟ್. ಡೆಫಿನೆಟ್ಲಿ. ಸರ್, ಆಮೇಲೆ ನೀವು ಈ ಮಹಾರಾಷ್ಟ್ರ, ತೆಲಂಗಾಣ ಇನ್ಚಾರ್ಜ್ ಇದ್ದಾಗ ನಿಮಗೆ ದೊಡ್ಡ ದೊಡ್ಡ ಎಕ್ಸ್ಪೀರಿಯನ್ಸ್ ಏನಾಯ್ತು? ನೀವೆಲ್ಲ ರಾಜ್ಯದ ನಾಯಕರನ್ನ ಭೇಟಿ ಆಗ್ತೀರಿ. ಸೊ ಇಲ್ಲ, ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದಾಗ ನಿಮಗೊಂದು ಎಕ್ಸ್ಪೋಜರ್ ಸಿಗುತ್ತೆ. ಆಮೇಲೆ ಅಲ್ಲಿಯ ರಾಜಕೀಯ ವಾತಾವರಣ ಬಗ್ಗೆ ನಿಮಗೊಂದು ಮಾಹಿತಿ ಸಿಗುತ್ತೆ. ಆಮೇಲೆ ಅಲ್ಲಿರೋಂಥ ಸ್ಥಳೀಯ ಜಾತಿ ಸಮೀಕರಣ ಆಗಲಿ, ಅಲ್ಲಿದು ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಆಗಲಿ, ಅಲ್ಲಿಯ ಒಂದು ಜಿಯೋಗ್ರಫಿಕಲ್ ನಿಮ್ಮ ವಾತಾವರಣ ಗೊತ್ತಾಗುತ್ತೆ. ಎಲ್ಲೆಲ್ಲಿ ನಿಮ್ಮ ಕಾಡಿದೆ, ಯಾವ ಟ್ರೈಬಲ್ಸ್ ಇದ್ದಾರೆ. ಸೊ ಆ ರೀತಿ ಒಂದು ಎಕ್ಸ್ಪೀರಿಯನ್ಸ್, ಅದರಿಂದ ನಮಗೊಂದು ಹೆಲ್ಪ್ ಆಗುತ್ತೆ. ನಮಗೊಂದು ಬ್ರಾಡ್ ಐಡಿಯಾ ಸಿಗುತ್ತೆ ಯಾವುದೇ ಸ್ಟೇಟಲ್ಲಿ. ಆಮೇಲೆ ವಿವಿಧ ರಾಜಕೀಯ ಮುಖಂಡರು ಸಿಗ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಹಂಚ್ಕೊಂಡಾಗ, ಅವರೊಂದು ರಾಜಕೀಯದಲ್ಲಿ ಬೆಳೆದು ಬಂದ ರೀತಿ ನಮಗೊಂದು ಗೊತ್ತಾದಾಗ, ಸೊ ನಮ್ಮ ಯಂಗ್ಸ್ಟರ್ಸ್ ನಮಗೆಲ್ಲ ಒಂದು ಲರ್ನಿಂಗ್ ಸ್ಟೇಜ್ ಇದ್ದಂಗೆ ನಮಗೂ. ಸೊ ಇಟ್ಸ್ ಎ ಗುಡ್ ಎಕ್ಸ್ಪೋಜರ್. ಈ ರಾಜಕೀಯದಲ್ಲಿ ಯಂಗಾಗಿ ಹೆಂಗೆ ನಾವು ಎಂಟರ್ ಆಗಬೇಕು, ಪ್ಲಸ್ ನಮ್ಗೆ ಯಾವ ಪಾಯಿಂಟ್ಗೆ ಇದೇ ಪಾಯಿಂಟ್ ದಟ್ ವಿ ಆರ್ ಗೆಟಿಂಗ್ ಅಪ್ ಅಂತ ಗೊತ್ತಾಗುತ್ತೆ. ಯಂಗ್ಸ್ಟರ್ಸ್ ತುಂಬ ಜನ ಇದೇ ಕೇಳ್ತಾರೆ, ಸರ್ ಯಂಗ್ಸ್ಟರ್ಸ್ ನಾವು ತುಂಬ ರಾಜಕೀಯ ಇಂಟ್ರೆಸ್ಟ್ ಇದೆ, ನಾವು ಜಾಯ್ನ್ ಆಗ್ಬೇಕಂತೇಳಿ, ನೀವು ಯಾವ ರೀತಿ ಆಡಬೇಕು ಹಾಗೆ. ಸರ್ ಸಿ ಪಾಲಿಟಿಕ್ಸ್ ಇಸ್ ನಾಟ್ ಎ
ಜಾಬ್ಸ್, ನಾಟ್ ಎ ಜಾಬ್ ಆ್ಯಂಡ್ ನಾಟ್ ಎ 9 to 5 ಜಾಬ್, ಅದು ಯಾವುದೋ ಒಂದು ಪ್ರೊಫೆಷನ್ ಇಲ್ಲ. ಪಾಲಿಟಿಕ್ಸ್ ಸರ್ವಿಸ್. ಇದು ಹೆಂಗಂದರೆ ಇದು ಒಂದು ಮೂಮೆಂಟ್ ಇದ್ದಂಗೆ ಅಂತ ಹೇಳ್ಬೇಕು ನಾವು. ನೀವು ಡೈಲಿ ಯಾವಾಗ ಏನಿರುತ್ತೆ ಆ ಮೂಮೆಂಟ್. ಅದಕ್ಕೆ ಯುವಕರಿಗೆ ನಾನು ಹೇಳ್ತೀನಿ, ನೀವು ಒಂದು ಒಳ್ಳೆ ಇದೇ ಆಗುತ್ತೆ ಅದೇ ಆಗುತ್ತೆ ಅಂತೇಳಿ ನೀವು ತಲೆಯಲ್ಲಿ ಇಟ್ಕೊಂಡು ಬರ್ಬಾರ್ದು. ಒಂದು ಒಳ್ಳೆ ಮನೋಭಾವ ಇಟ್ಕೊಂಡು ಒಂದು ಕೆಲಸ ಮಾಡೋಕೆ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಬಂದರೆ ಏನಾದರೂ ಒಂದು ಹೆಲ್ಪ್ ಆಗುತ್ತೆ ನಿಮ್ಮ ಪಾಲಿಟಿಕ್ಸ್. ಸೊ ಪಾಲಿಟಿಕ್ಸ್ ಯುವಕರು ಬರಲೇಬೇಕು. ಅದು ಎವಲ್ಯೂಷನ್. ಹೊಸ ಹೊಸ ಬ್ಲಡ್ ಬಂದಾಗೆ ಹೊಸ ನೀರು ಬಂದಾಗೆ ಹಳೆ ನೀರು ಮುಂದೆ ಹೋಗುತ್ತೆ. ಸೊ ಹೊಸ ನೀರು ಬರಲೇಬೇಕು, ಬರ್ತದೆ. ಯಾವಾಗಲೂ ಹಿಂದೂ ಕೂಡ ಚೇಂಜ್ ಆಗ್ತದೆ, ಇವು ಚೇಂಜ್ ಆಗ್ತದೆ, ನೆಕ್ಸ್ಟ್ ಮುಂದೆನೂ ಬರುತ್ತೆ. ಸರ್, ಯುವಕರಿಗೆ ಒಂದು ಏನು ಇವತ್ತಿನ ದಿನದಲ್ಲಿ ಪ್ರಾಬ್ಲಮ್ ಆಗಿದೆ ಅಂದರೆ, ಈ ರಾಜಕೀಯ ತಾರತಮ್ಯದಿಂದ ಒಂದಿಷ್ಟು ಇಶ್ಯೂಗಳು ಬಂದೇ ಬರುತ್ತೆ. ಈ ಕುಟುಂಬ ರಾಜಕಾರಣ ಅಥವಾ ಆ ಒಂದು ಎಫೆಕ್ಟ್. ಸೊ ಅಂಥ ಒಂದು ಯುವಕರಿಗೆ ನೀವು ಏನು ಅಡ್ರೆಸ್ ಮಾಡ್ಬೇಕಂತ ಇಷ್ಟು? ಅಲ್ಲಿಂದ ಅದು ಪಾಲಿಟಿಕಲ್ ಅಂದರೆ ಈಗ ಡಾಕ್ಟರ್ಸ್ ಮಗ ಡಾಕ್ಟರ್ಸ್ ಆಗಿ ಅನುಕೂಲ ಆಗುತ್ತೆ, ಲಾಯರ್ ಮಗ ಲಾಯರ್ ಆಗಿ ಬೇಗ ಸೆಟ್ ಆಗುತ್ತೆ. ಹಾಗೆ ರಾಜಕಾರಣಿ ಮಕ್ಕಳು ರಾಜಕಾರಣಿ ಆಗೋಕ್ಕೆ ಅನುಕೂಲ ಆಗುತ್ತೆ. ಯಾರ್ಯಾರು ಅಡ್ವಾಂಟೇಜ್ ಇರುತ್ತೆ. ಈಗ ನಾನು ಒಬ್ಬ ಎಕ್ಸ್ಪೀರಿಯನ್ಸ್ ನನ್ನ ತಂದೆಯಲ್ಲಿದೆ, ಅದೇ ಇರುತ್ತೆ. ಬಟ್ ದಟ್ ಡಸಂಟ್ ಮೀನ್ ದಟ್ ಬೇರೆಯವ್ರು ಬರೋಕ್ಕೆ ಅವಕಾಶ ಇಲ್ಲ ಅಂತಿಲ್ಲ. ತುಂಬ ಜನ ಕಾರ್ಯಕರ್ತರು ಸಾಮಾನ್ಯ ಬಂದು ಎಷ್ಟೋ ಜನ MLA ಆಗಿದ್ದಾರೆ, ಮಿನಿಸ್ಟರ್ಸ್ ಆಗಿದ್ದಾರೆ, ಇದನ್ನು ಆಗಿದೆ. ಸೊ ಅದೇನಾಗಲ್ಲ, ಸ್ವಲ್ಪ ಅವರಿಗೆ ಒಂದು ಸ್ವಲ್ಪ ಪೊಲಿಟಿಕಲ್ ಫ್ಯಾಮಿಲಿಯವರಿಗೆ ಸ್ವಲ್ಪ ಒಂದು ಅಡ್ವಾಂಟೇಜ್ ಇರುತ್ತೆ ಅಷ್ಟೇ. ವಾಟ್ ಐ ಫೀಲ್. ಬಟ್ ಸಾಮಾನ್ಯ ಕಾರ್ಯಕರ್ತರು ಬರ್ಬೋದು, ಸಾಕಷ್ಟು ಅವಕಾಶ ಇದೆ. ಅದಂತೂ ಇದಿದೆ ಸರ್. ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಮಾಡೋ ಸ್ವಲ್ಪ ಥೋಡ ಹರ್ಡಲ್ ಇರುತ್ತೆ. ಬಟ್ ಅದೇ ಅದಲ್ಲ, ಡಾಕ್ಟರ್ಸ್ ಮಕ್ಕಳು ಡಾಕ್ಟರ್ಸ್ ಯಾಕೆ ಇರ್ಬೋದಂದ್ರೆ ಚಿಕ್ಕ ವಯಸ್ಸಲ್ಲಿ ಸ್ಟೆಥೋಸ್ಕೋಪಲ್ಲಿ ಹಿಡ್ಕೊಂಡಿರ್ತಾರೆ ಅವರು. ಆಮೇಲೆ ಲಾಯರ್ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಕಾನ್ಸ್ಟಿಟ್ಯೂಷನ್ ಲಾ ಬಗ್ಗೆ ಅವ್ರ ಮನೇಲಿ ಮಾತಾಡೋದು ಆ ಪ್ರಭಾವ ಬಿದ್ದಿರುತ್ತೆ. ಸೊ ಅದೊಂದು ಅಡ್ವಾಂಟೇಜ್ ಇರುತ್ತೆ ಅವ್ರಿಗೆ. ಸ್ವಲ್ಪ ಅಡ್ವಾಂಟೇಜ್ ಇದೆ. ಸ್ವಲ್ಪ ಅಡ್ವಾಂಟೇಜ್ ಇರುತ್ತೆ. ಬಟ್ ದಟ್ ಡಸಂಟ್ ಮೀನ್ ದಟ್ ಕಾಮನ್ ಜನ ಬರೋಕ್ಕಾಗಲ್ಲ ಅಂತಿಲ್ಲ. ಕಾಮನ್ ಜನ ಸಾಕಷ್ಟು ಜನ ಇದ್ದಾರೆ, ಸಕ್ಸಸ್ಸು ಆಗಿದ್ದಾರೆ. ಡೆಫಿನೆಟ್ಲಿ ಸರ್. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದಲೇ ನಾವು ಸುಮಾರು ನಾಯಕರನ್ನ ಇವತ್ತು ನಮ್ಮ ಖರ್ಗೆ ಸಾಹೇಬರು ಎಷ್ಟು ಜನ ನಾಯಕರನ್ನು ಹುಟ್ಟಾಕಿದ್ದಾರೆ ಸರ್. ಎಲ್ಲ ಜಾತಿ ಎಲ್ಲ ವರ್ಗದ ನಾಯಕರು ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಕಾಣಬಹುದು. ಅದೇ ಖರ್ಗೆ ಸಾಹೇಬ್ ಮತ್ತು ಸಾಮಾನ್ಯ ಈ ಅಧ್ಯಕ್ಷರಾಗಿದ್ದಾರೆ ಸರ್. ಮಹಾತ್ಮ ಗಾಂಧಿ ಅವರು ಸ್ಥಾನದಲ್ಲಿ ಅದರ ಇಡೀ ಕಲಬುರಗಿ ಕಲ್ಯಾಣ ಕರ್ನಾಟಕ ಒಂದು ಹೆಮ್ಮೆ ಸರ್. ಅದು ಹೆಮ್ಮೆ ಸರ್, ಹೆಮ್ಮೆ. ಆ ಒಂದು ಸ್ಥಾನ ಇವತ್ತು ಕಾಂಗ್ರೆಸ್ ಪಕ್ಷ ನೀಡಿದೆ ಅಂದ್ರೆ ಅದು ಹೆಮ್ಮೆಯ ವಿಷಯ ಅಂತ ಹೇಳ್ತೇನೆ. ಯಾಕಂದ್ರೆ ಯಾವಾಗಲೂ ಬೇರೆ ಪಾರ್ಟೀಸ್ ಗೌರ್ಮೆಂಟ್ದಾಗ ಬಂದಾಗ ನಾವು ನೋಡ್ದಂಗ ಅಷ್ಟು ಮಿನಿಸ್ಟ್ರಿ ನಮ್ಮ ಕಲ್ಯಾಣ ಕರ್ನಾಟಕ ಕೊಡಲ್ಲ. ಈ ಸತಿ ಲಾಸ್ಟ್ ಟೈಮ್ ಒಬ್ಬರೇ ಒಬ್ಬರೇ ಇದಾರೆ ಸರ್. ಈ ಸರಿ 7 ಸರ್. ಈಗ ನಾ ಲಾಸ್ಟ್ ಟೈಮ್ ಬೇರೆ ಪಾರ್ಟಿಯವ್ರ ಜೊತೆ ಮಾತಾಡೋ ಟೈಮ್ನಾಗ ಏನು ಕ್ವಶನ್ ರೇಸ್ ಆಯ್ತಂದ್ರೆ ಇದು ಸೇಮ್ ಕ್ವಶನ್, ಯಾಕೆ ಇದು ಆಯ್ತಂತ. ಸೊ ನಾ ಒಂದು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟ. ಹೌ ಡು ದಿಸ್ ಪಾಲಿಟಿಕ್ಸ್ ಆ್ಯಂಡ್ ಬ್ಯೂರೋಕ್ರಸಿ ವರ್ಕ್. ಬ್ಯೂರೋಕ್ರಸಿ ಆ್ಯಂಡ್ ಪಾಲಿಟಿಕ್ಸ್ ಆರ್ ಹ್ಯಾಂಡ್ ಇನ್ ಹ್ಯಾಂಡ್, ಐ ಅಗ್ರಿ. ಬಟ್ ದೇರ್ ಇಸ್ ಸಮಥಿಂಗ್ ವೆರಿ ಡಿಫ್ರೆಂಟ್ ದನ್ ದ್ಯಾಟ್ ಆಲ್ಸೋ. ನಾವು ಯಾವಾಗ ಒಂದು ಲೆಟರ್ ಸೈನ್ ಮಾಡಿಸ್ಕೊಲಿಕ್ಕೆ AC DC ಹೋಗ್ತೇವೆ, ಅದಕ್ಕಿಂತ ಜಾಸ್ತಿ ಒಂದು ಪಾಲಿಸಿ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಅವ್ರು ರಾಜಕೀಯದವ್ರ ಬಲ್ಲೇ ಹೋಗ್ಬೇಕು. ಇಲ್ಲ ಒಂದು ಕೆಲಸ ಇವ್ರ ಬಲ್ಲಿ ಆಗಲಿಲ್ಲ ಅಂದ್ರೆ ನಾವು ಅವ್ರ ಬಲ್ಲೇ ಹೋಗ್ಬೇಕು. ಈಗ ಯಾವಾಗ ನಾವು ಅವ್ರ ಬಲ್ಲಿ ಹೋಗ್ಬೇಕು ಅಂತಂದ್ರೆ, ಈ ಕಲ್ಯಾಣ ಕರ್ನಾಟಕದಾಗ ನಮ್ಮಲ್ಲಿ ಮಿನಿಸ್ಟ್ರಿಗಳು ಇರಲಿಲ್ಲ ಅಂತಂದ್ರೆ ನಾವು ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೇಳಿದ. ನಾವು ಎವ್ರಿ ಟೈಮ್ ಹೋಗಿ ಒಂದು ಮಿನಿಸ್ಟ್ರಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಬರಲ್ಲ. ನೀವು ನೋಡಿ ಸರ್, ಈಗ ಈ ಸರ್ಕಾರ ನೋಡ್ರಿ, ಈ ನಮ್ಮಲ್ಲಿ ದರ್ಶನಪುರ ಸಾಹೇಬರು ಇದ್ದಾರೆ, ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು IT-BT ಮಿನಿಸ್ಟರ್ ಆದ್ಮೇಲೆ ಈ KDM ಸೆಕ್ರೆಟರಿಗಳಾಗಲಿ ಇವರೆಲ್ಲ ಆಗಲಿ ನಮ್ದು ಸ್ವತಃ IT ಕಂಪ್ನಿ ಇದ್ದ ಎಕ್ಸ್ಪೀರಿಯನ್ಸ್ ಹೇಳಿಗತ್ತಿಲ್ಲ ಸರ್. ಇವರೆಲ್ಲ 2 ತಿಂಗಳಿಗೊಮ್ಮೆ ಬಂದು ಇನ್ಸ್ಪೆಕ್ಟ್ ಮಾಡಿ ಹೋಗ್ತಾರೆ ಸರ್, ನಮ್ಮ ಪ್ರೋಗ್ರೆಸ್ ಏನದ ಏನಿಲ್ಲ. ನಮ್ಮಂಥ ಯಂಗ್ 23 ವಯಸ್ಸು 25 ವಯಸ್ಸಿನ ಹುಡುಗರಿಗೆ ಕರೆದು ಇವ್ರು ಮೀಟಿಂಗ್ ಕೂಡಿಸಿ ನಮ್ಮ ಫೀಡ್ಬ್ಯಾಕ್ ಎಲ್ಲ ತಗೋತಾರೆ ಅಂದ್ರೆ ಏನೋ ಒಂದು ಡಿಫ್ರೆನ್ಸ್ ನಡಿಲಿಗತ್ತ. ಯಾವಾಗಲೂ ಒಂದು ಅಡ್ಮಿನಿಸ್ಟ್ರೇಷನ್ ವಿರೂಪವಾಗಿ ಈ ರೀತಿ ಆಗೋಕ್ಕೆ ಸಾಧ್ಯ. ಅದೇ ಪ್ರೀವಿಯಸ್ಲಿ ನಾವು ಕಾಣಲಿಲ್ಲ. ಸೊ ನಾವು ಇರೆಸ್ಪೆಕ್ಟ್ ಆಫ್ ಯಾವುದೇ ಪಾರ್ಟಿ ಇರಲಿ, ನಮಗೆ ಸ್ಥಾನ ಜಾಸ್ತಿ ಬೇಕು. ಅವಾಗಿದ್ದೂ ನಾವು ಬೇಡಿಕೆ ಅದೇ ಇರುತ್ತೆ. BJP ಸರ್ಕಾರ ನಮ್ಮ ಭಾಗ ಹೆಚ್ಚು ಸಚಿವ ಸ್ಥಾನ ಕೊಡ್ರಿ, ನಿಮ್ಮವರಿಗೆ ಮಂತ್ರಿ ಮಾಡ್ರಿ ಅಂತ ಹೇಳಿದ್ವಿ. ಬಟ್ ಅವರು ಕೇಳಿಲ್ಲ ನಾವು. ಸರ್ ಅದೇ ಯಾವಾಗ ನಾವು ಸಚಿವರು ನಮಗೆ ಫಿಂಗರ್ ಟಿಪ್ದಾಗ ಇರ್ತಾರ ಅಂತಂದ್ರೆ ನಾವು ಏನ್ರೇ ಈ ಕಡೆ ರಿಸ್ಕ್ ಹಾಕಿ ಇದು ಮಾಡ್ಬೋದು ಸರ್. ನಾ ಮೈಸೂರ್ಲಿಂತ ಇಲ್ಲಿ ಮೈಗ್ರೇಟ್ ಆಗೇನು ಸರ್. ಈಗ ನಾ ಒಬ್ವಿಯಸ್ಲಿ ಮೈಸೂರಾಗ ಕಲ್ತೀನಂದ್ರೆ ನಮ್ಮ ಮೈಸೂರಾಗ ಒಂದು ಆಫೀಸ್ ಅದ ಸರ್, ಅಲ್ಲಿ ಇನ್ಕ್ಯುಬೇಷನ್ದಾಗೂ. ಈಗ ನಾವಿಲ್ಲಿ ಮೈಗ್ರೇಟ್ ಆಗಿದ್ದು ರೀಸನ್ ಏನಂತಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಅದಪ್ಪ, ನಮ್ಮ ಮಂದಿಯರ ಇಲ್ಲಿ ಇನ್ಚಾರ್ಜ್ ಮಿನಿಸ್ಟ್ರೇ ಖರ್ಗೆ ಸಾಹೇಬ್ರ ಏನ್ರೇ ನಮಗೂ ಒಂದು ಹಿಂದೊಂದು ಧೈರ್ಯ ಇರುತ್ತೆ ಸರ್, ನಾವು ಏನು ಬಿಸ್ನೆಸ್ ಮಾಡಿದ್ರು. ಸೊ ಅದು ಒಂದು ಭಾರಿ ಅಪ್ರಿಷಿಯೇಷನ್, ನಾವು ಅಪ್ರಿಷಿಯೇಟ್ ಮಾಡೇಬೇಕು ಸರ್. ಇಲ್ಲಿ ಆ್ಯಸ್ ಎ ನ್ಯೂಟ್ರಲ್ ನೀವು ಒಂದು ಕಾಮನ್ ಗ್ರ್ಯಾಜುಯೇಟ್ ಆಗಿ ನೀವು ಅಪ್ರಿಷಿಯೇಟ್ ಮಾಡಿದ್ರೆ ಅಟ್ಲೀಸ್ಟ್ ಈ ರೀತಿ ಭಾವನೆ ಎಲ್ಲ ಜನಕ್ಕೂ ಗೊತ್ತಾಗಬೇಕಲ್ಲ. ಈಗ ನಿಮಗೆ ನಮ್ಮ ಹೈದರಾಬಾದ್ ಕರ್ನಾಟಕದ ಸ್ಟೇಟಸ್ ಕಲ್ಯಾಣ ಸ್ಟೇಟಸ್ ಹೇಳ್ಬೇಕಂದ್ರೆ ಬಿಫೋರ್ 371J ಆರ್ಟಿಕಲ್ ಏನು ಅಮೆಂಡ್ಮೆಂಟ್ ಆಯಿತು, ಅವಾಗ ಇವಾಗ ದೆನ್ ನಾವು
ನೀವು ಸ್ಟೇಟಸ್ ತೆಗೆದು ನೋಡಿ, ನೀವು ಶುಡ್ ಸ್ಟಡಿ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಎಷ್ಟು ಜನ ಮೆಡಿಕಲ್ ಸೀಟ್ ಇತ್ತು, ಈಗ ಎಷ್ಟು ಜನ ಫ್ರೀಯಾಗಿ ಮೆಡಿಕಲ್ ಸೀಟ್ ಸಿಗ್ತದೆ, ಎಷ್ಟು ಜನ ಸರ್ಕಾರಿ ನೌಕರು ಅವಾಗ ಎಷ್ಟು ಜನ ಇದ್ರು, ಇವಾಗ ಎಷ್ಟು ಸಿಗ್ತದೆ, ಎಷ್ಟು ಜನ ಅವಾಗ ಪ್ರಮೋಷನ್ ಆಗ್ತಿತ್ತು, ಇವಾಗ ಎಷ್ಟು ಜನ ಪ್ರಮೋಷನ್ ಆಗ್ತಾ ಇದ್ದಾರೆ. ಸೊ ನಮಗೊಂದು ಅದೊಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರಿಂದ ಒಂದು ಬದ್ಧ ನಾಯಕದಿಂದ ನಮಗೊಂದು ಭಾಳ ಚೇಂಜ್ ಆಗಿದೆ. ಸೊ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ದೇ ಶುಡ್ ಅಕ್ಸೆಪ್ಟ್ ದಿಸ್ ಥ್ರೂ. ಇದರಲ್ಲಿ ಏನೂ ಸುಳ್ಳಿಲ್ಲಲ್ಲ, ಈಗ ನಾವೇನು ಗಾಳಿಯಲ್ಲಿ ಮಾತಾಡ್ತಿಲ್ಲ, ವಿತ್ ಸ್ಟ್ಯಾಟಿಸ್ ಹೇಳ್ತಾ ಇದ್ದೇವೆ. ಸೊ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲ ಜರು ಎಲ್ಲ ಜಾತಿ, ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ಪಾಲಿಟಿಕ್ಸ್, ದೇ ಶುಡ್ ಅಕ್ಸೆಪ್ಟ್ ದಿಸ್ ಥ್ರೂ. ದೇ ಶುಡ್ ಅಕ್ಸೆಪ್ಟ್ ದಿಸ್ ಥ್ರೂ. ಒಂದು ಮೇಜರ್ ಚೇಂಜ್ ಆಗಿದೆ ಅದು. That's what I'm saying. No, lot of people, lot of friends like you, lot of graduates like you got jobs in government sector. See, not only work, even development. ಎಷ್ಟೊಂದು ಕಡೆ ನೋಡಿ KKDB ರೋಡ್, ಜೈದ ಹಾಸ್ಪಿಟಲ್ ಐತಿ, ಈಗ KKDB ರೋಡ್ಸ್ ಎಷ್ಟೊಂದು ಆಗಿದೆ. ಆಮೇಲೆ ಮ್ಯಾಕ್ರೋ ಫಂಡಲ್ಲಿ ಎಷ್ಟೊಂದು ಜನ ಸ್ಕೂಲ್ಸ್, ಸ್ಮಾರ್ಟ್ ಕ್ಲಾಸ್, ನಾವೆಲ್ಲ ಬಸ್ಸಿಗೆಲ್ಲ KKDB ಬಸ್ ಇದೆ. ಇದೆಲ್ಲ ಚೇಂಜ್ ಆದಾಗ ಇಟ್ ವಿಲ್ ಚೇಂಜ್ ದಿ ಸೋಷಿಯಲ್ ಸ್ಟೇಟಸ್ ಆಫ್ ದಿ ರೀಜನ್ ಆಸ್ ವೆಲ್ ಆಸ್ ಎಕನಾಮಿಕ್ ಸ್ಟೇಟಸ್ ಆಫ್ ದಿ ಪಬ್ಲಿಕ್. ಅದು ಏನಂತಾರೆ, ಸಾಮಾಜಿಕ ಮತ್ತು ಆರ್ಥಿಕ ಎರಡು ಬದಲಾವಣೆ ಆದಾಗ ನಮ್ಮದು ಒಂದು ಭಾಗ ಡೆವಲಪ್ ಆಗೋ ಸಾಧ್ಯ. ನಾವು ಒಂದು ಹಳೆ ಕರ್ನಾಟಕದ ಭಾಗದ ಜೊತೆ ಕಾಂಪೀಟ್ ಮಾಡೋ ಸಾಧ್ಯ. ಮೊನ್ನೆ ಕರಿಯ ಸಾಹೇಬ್ ಹೇಳ್ತಾ ಇದ್ದಾರೆ, ಮೈಸೂರಿಂದ ಡೆವಲಪ್ಮೆಂಟ್ ಸ್ಟಾರ್ಟ್ ಆದರೆ ದಾವಣಗೆರೆ ಬಂದು ನಿಲ್ಬೇಕಂತ. ಈಗ ನಾವು ಈ 371 ಆರ್ಟಿಕಲ್ ಜಸ್ಟ್ ಆಗಿದ್ದರಿಂದ ಬೀದರಿಂದ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿ ವಿಜಯನಗರಲ್ಲೇ ಸ್ಟಾಪ್ ಆಗುತ್ತೆ. ನಮ್ಮ ಹಕ್ಕದು ಲಿಮಿಟೇಷನ್ ಕೊಟ್ಟಿದ್ರೆ ಅಲ್ಲೇ ಸ್ಟಾಪ್ ಆಗುತ್ತೆ, ನಮಗೆ ಸಿಗುತ್ತೆ. ಸೊ ಅದೊಂದು ನಾವು ವಿ ಆರ್ ಥ್ಯಾಂಕ್ಫುಲ್ ಟು ಆಲ್ ಅವರ್ ಲೀಡರ್ಸ್, ಯಾವುದು ಎಸ್ಪೆಷಲಿ ಖರ್ಗೆ ಸರ್ ಆ್ಯಂಡ್ ಧನ್ ಸಿಂಗ್ ಸರ್ ಎಟ್ ದಟ್ ಟೈಮ್ ಹೂ ವರ್ಕ್ಡ್ ಹಾರ್ಡ್. ಇಲ್ಲ ಸರ್, ಅದು ಒಂದು ಪಾಲಿಸಿ ತಂದಿದ್ದಕ್ಕೆ ಇವತ್ತು ಇಷ್ಟು ಮಂದಿ ಇದು ಆಗ್ಯದ. ಆಮೇಲೆ ನಮಗೆ ಎಲ್ಲ ಕಡೆನೂ ಒಂದು ಈಕ್ವಾಲಿಟಿ ಜೊತೆ ಈಕ್ವಿಟಿನೂ ಕೊಡ್ತಾರೆ ಸರ್. ಯಾವುದೇ ಪಾಲಿಸಿ ಇದ್ರೂ ಈ ಕಲ್ಯಾಣ ಕರ್ನಾಟಕ ಅವು ಮೊನ್ನೆ ಬಂದಾಗ ನಾ ಕೇಳಿದೆ ಸರ್ KDMದವ್ರಿಗೆ, ಇಲ್ಲ ಸರ್ ಮತ್ತೆ ಯಾಕೆ ಅಷ್ಟು ಡಿಸ್ಕ್ರಿಮಿನೇಷನ್ ಅಂತ. ಆಯ್ತು, ಅದು ಬಿಯಾಂಡ್ ಬೆಂಗಳೂರು ಅನ್ನೋದು ಅದು ಸ್ವಲ್ಪ ಬೆಂಗಳೂರಿಗೆ ಲಿಮಿಟೆಡ್ ಇತ್ತು ಸರ್. ಅದು ಬೇರೆ ಇದಾಗ ಬಿಯಾಂಡ್ ಬೆಂಗಳೂರು ಅಲ್ಲೇ ಇತ್ತು ಸರ್, ಅಲ್ಲೇ ಇತ್ತು ಸರ್. ಕಲಬುರಗಿ ಇವತ್ತಿನ ದಿವಸ 30% ಬಿಯಾಂಡ್ ಬೆಂಗಳೂರು ಬಂದ ಸರ್. ನಮ್ದು ಇದನ್ನು ಇನ್ಕ್ಲೂಡೆಡ್ ಅದ ಸರ್. ನಮ್ಮ ಕಲಬುರಗಿದೇ 2-3 ಸ್ಟಾರ್ಟಪ್ಪಿಗೆ ಸಲ ಫಂಡಿಂಗ್ ಸಿಕ್ಕಿದೆ ಸರ್ ಈ ವರ್ಷ. ಯಾವಾಗ ನಿಮ್ಗೆ ಫಂಡಿಂಗ್ ಬರ್ತದ ಅಂತಂದ್ರೆ ಅದೊಂದು ಒಳ್ಳೆಯ ಇದೆ ಅಂತ ಹೇಳ್ತೀನಿ ಸರ್. ಗುಡ್ ಮೂವ್. ಅದರ್ವೈಸ್ ವೆನ್ ವಿಲ್ ವಿ ಗೆಟ್ ಫಂಡ್ಸ್ ಅಂಡ್ ವೆನ್ ವಿಲ್ ವಿ ಆರ್ ಗೆಟಿಂಗ್ ಡೆವಲಪ್ಡ್ ಒಂದು ಹಂತಕ್ಕೆ ತರಬೇಕಾಗ್ತದೆ ಸರ್. ನಾವು ಎಲ್ಲ ಬರೀ ನಾವು ರಾಜಕೀಯಕ್ಕೆ ಬ್ಲೇಮ್ ಮಾಡಿದ್ರೆ ಅದಾಗಲ್ಲ ಸರ್. See, politics should be not the job of all common people, not leaders also. ಚುನಾವಣೆ ಬಂದಾಗ ಮಾಡ್ಬೇಕು, ಆಮೇಲೆ ಎಲ್ಲರೂ ಒಂದಾಗಿ ನಾವು ಡೆವಲಪ್ಮೆಂಟ್ಗೋಸ್ಕರ ಕೆಲಸ ಮಾಡ್ಬೇಕು ಅಷ್ಟೇ. ನಂದೊಂದು ಪರ್ಸನಲ್ ಇಲ್ಲ, ಕರೆಕ್ಟ್ ಅಲ್ಲ. ಡೆವಲಪ್ಮೆಂಟ್ ಮಾಡೋದು ನಾವು ಎಲೆಕ್ಷನ್ ಬಂದಾಗ ಚುನಾವಣೆ ರಾಜಕೀಯ ಇರುತ್ತೆ. ನಮ್ಮ ಐಡಿಯಾಲಜಿ ನಿಮ್ಮ ಐಡಿಯಾಲಜಿ ಬಗ್ಗೆ ಫೈಟ್ ಮಾಡೋಣ, ನಮ್ಮ ಕೆಲಸ ಬಗ್ಗೆ ನಾವು ಮಾತಾಡ್ತೇವೆ. ಬಟ್ ಬೇರೆ ವಿಷಯ ಬಂದಾಗ ನಾವು ಡೆವಲಪ್ಮೆಂಟ್, ಈಗ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಅವ್ರ ಬಿಜೆಪಿ ಬಂದಿದೆ, ರೈಲ್ವೆ ಡಿವಿಷನ್ ಮಾಡಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿರೋದು ಯಾಕೆ ಮಾಡ್ತಾ ಇಲ್ಲ ಅಂದರೆ ಅವ್ರ ಪ್ರಶ್ನೆ ಇಲ್ಲ. ಹೊಸ ಟ್ರೈನ್ಗಳು ಸ್ಟಾರ್ಟ್ ಮಾಡಿದ್ರೆ ಮಾಡ್ತಿಲ್ಲ. ಸೆಂಟ್ರಲ್ ಸಿವಿಲೇಷನ್ ಅವ್ರ ಹತ್ರ ಇದೆ, ಫ್ಲೈಟ್ ಸ್ಟಾರ್ಟ್ ಮಾಡಿ ಬೆಂಗಳೂರಿಗೆ ಎಷ್ಟು ತೊಂದರೆ ಆಗ್ತದೆ ಅದು ಕೇಳಿದ್ರೆ ಅದು ಮಾಡ್ತಾರೆ. ಬೆಂಗಳೂರು ಡೆಲ್ಲಿ ಇತ್ತು, ಅದು ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಲಾಟ್ ಆಫ್ ದೀಸ್ ಥಿಂಗ್ಸ್ are ನಾವು ಅದ್ರಲ್ಲಿ ಪಾಲಿಟಿಕ್ಸ್ ಮಾಡಲ್ಲ. ಇವೆಲ್ಲನ ನಮ್ಮ ನಾಯಕರು ಬರ್ತಾರೆ, ನಾವು ನಾವು ನಿಮ್ಮ ಜೊತೆ ಸಪೋರ್ಟ್ ಆಗಿರ್ತೇವೆ, ಬಟ್ ಮಾಡಲ್ಲ. ಆ ರೀತಿ ನಾವು ಡೆವಲಪ್ಮೆಂಟ್ ಇದು ಮಾಡಿದಾಗ ಅವ್ರು ಸಪೋರ್ಟ್ ಮಾಡ್ಬೇಕು. ವಿ ಅಪೋರ್ಟ್ ದ ಸೇಮ್ ಥಿಂಗ್ ಸರ್. ಬಟ್ ಇದು ಒಂದೇನದು ಅಂತಂದ್ರೆ ಈ ಗ್ಯಾರಂಟಿಗೆ ಸ್ವಲ್ಪ ರೊಕ್ಕ ಅದು ಡೈವರ್ಟ್ ಆಗಿ ಇಲ್ಲ. ನೀವು ಗ್ಯಾರಂಟಿದು ನಮ್ಗೆ ಕಷ್ಟ ಆಗಿದೆ ಗೌರ್ಮೆಂಟ್ ನಡೆಸೋಕ್ಕೆ, ಎಲ್ಲ ಸ್ಟ್ಯಾಟಸ್ ಬೇಕಾದ್ರೆ ಸ್ವಲ್ಪ ಬೇರೆ ಕಡೆ ಆಮದನ್ನು ಹೋಗ್ತಾ ಇಲ್ಲ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹೋಗ್ತಾ ಇಲ್ಲ. ಬಟ್ ಆದರೂ ಕೂಡ ಸೋಷಿಯಲ್ ಎಕ್ಸ್ಪೆಂಡಿಚರಿಗೆ ಆಗ್ತಾಯಿದೆ. 54,000 56,000 ಎವ್ರಿ ಇಯರ್ ವಿತೌಟ್ ₹1 ಕರಪ್ಷನ್ ಡೈರೆಕ್ಟ್ ಬೆನಿಫಿಷರಿಗೆ ರೀಚ್ ಆಗ್ತಾಯಿದೆ. ಕರೆಂಟ್ ಬಿಲ್ಲಲ್ಲಿ ಕರಪ್ಷನ್ ಇದೆ, ಇಲ್ಲ. ಡೈರೆಕ್ಟ್ ಬೆನಿಫಿಷರಿ. ಬಸ್ಸಲ್ಲಿ ಏನಿದೆ, ಇಲ್ಲ. ಅಕ್ಕಿಯಲ್ಲಿ ಏನಿದೆ, ಇಲ್ಲ. ನಮ್ಮ ಯುವಕರಿಗೆ ಸ್ಕಾಲರ್ಸ್ ಟೈಫಂಡ್ ಹೋಗ್ತದೆ, ಅದರಲ್ಲಿ ಏನಿದೆ, ಏನಿಲ್ಲ. ಸೊ ಎವ್ರಿ ಗೃಹಲಕ್ಷ್ಮಿ ಡೈರೆಕ್ಟ್ ಮೇಲೇಜ್ ದುಡ್ಡು ಹೋಗ್ತಾ ಇದೆ. ವಿತೌಟ್ ಕರಪ್ಷನ್ ಜನದಿಂದ ದುಡ್ಡು ತಂತಾ ಇದೆ. ಸೊ ಇಟ್ ವಿಲ್ ಟೇಕ್ ಟೈಮ್. ಸ್ವಲ್ಪ ಕಷ್ಟ ಆಗಿದೆ, ಬಟ್ ರನ್ ಆಗ್ತದೆ. ಬೇರೆ ಕಡೆ ಎಷ್ಟೋ ಜನ ಅನೌನ್ಸ್ ಮಾಡಿದ್ದಾರೆ, ಬಟ್ ಸರ್ ಮಹಾರಾಷ್ಟ್ರದಲ್ಲಿ ನಿನ್ನೆ ನೋಡಿ ಅವರು ಅನೌನ್ಸ್ ಮಾಡೋ ಪ್ರಾಮಿಸ್ ಏನು ಮಾಡಿದ್ರು ಅದು ಈಡೇರಿಸೋಕೆ ಆಗ್ತಾ ಇಲ್ಲ. ಬಟ್ ಕರ್ನಾಟಕದಲ್ಲಿ ಬಿಕಾಸ್ ಆಫ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ಆಫ್ ಅವರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ ಆ್ಯಂಡ್ ಇಸ್ ಕ್ಯಾಬಿನೆಟ್ ಕಲೀಗ್ಸ್, ನಮ್ಮ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಿದೆ. ಎಲ್ಲ 5 ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದೆ ಮತ್ತು ನಡೀತಾ ಇದೆ. ಸೊ ಬೇರೆ ಕಡೆ ಫಸ್ಟ್ ಇಯರ್ ಒಂದು ಪ್ರಾಬ್ಲಮ್ ಇರೋದು, ಬಟ್ ಈಗ ಸೆಕೆಂಡ್ ಇಯರಿಂದ ಅದರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ, ಅದರ್ ಬಿಲ್ಡಿಂಗ್ಸು, ರೋಡು ಡೆವಲಪ್ಮೆಂಟ್, ಇರಿಗೇಷನ್ಗೆ ಎಲ್ಲ ಕಡೆ ದುಡ್ಡು ಇಟ್ಟಿದ್ದಾರೆ. ಸೊ ಮತ್ತು ದೇರ್ ಇಸ್ ನೋ ಇಂಟರೆಸ್ಟ್ ಇನ್ ಡೆವಲಪ್
ನೀವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ತುಂಬಾ ಹತ್ತಿರದಿಂದ ನೋಡಿರಿ ಸರ್. ಸೊ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ನಮ್ಮ ಧೀಮಂತ ನಾಯಕರು ಅವರು ನಮ್ಮ ಸ್ಟೇಟಿಂದು. ಅವರೊಬ್ಬರು ಮೇಧಾವಿ ನಾಯಕರು. ಅವರು ನಮ್ಮ ಇಂಥ ಕಲ್ಯಾಣ ಕರ್ನಾಟಕ ಭಾಗದಿಂದ ಹೋಗಿ AICC ಅಧ್ಯಕ್ಷರಾಗಿ ಅಂಥ ಸ್ಥಾನದಲ್ಲಿ ಕುಂತಿರೋದು ನಮ್ಮೆಲ್ಲರಿಗೆ ಈ ನಮ್ಮ ಟೈಮ್ ಪೀರಿಯಡಲ್ಲಿ ಆಗಿರೋದು ಅದು ನಮಗೆಲ್ಲ ಒಂದು ಹೆಮ್ಮೆ ಸಂತೋಷ ಸಂಗತಿ. ನಾನ್ ಪಾಲಿಟಿಕಲಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಇದೊಂದು ಹೆಮ್ಮೆ ಸಂಗತಿ. ಅಂತ ಒಂದು ಡಿಸಿಷನ್ ಮೇಕಿಂಗ್ ಪೊಸಿಷನಲ್ಲಿ ಅವ್ರು ಇದ್ದಾರೆ. ಮೇಲಾಗಿ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಸ್ ಪಾರ್ಟ್ ಆಫ್ ಈಸ್ ಲೈಕ್ ಶಾಡೋ ಪ್ರೈಮ್ ಮಿನಿಸ್ಟರ್ಸ್. ನಾವು ಇಂಗ್ಲೆಂಡ್ ಅವ್ರದ್ದೆಲ್ಲ ನೋಡಿದಾಗ ಲೈಕ್ ಈಸ್ ದ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತೇವು. ಆ ರೀತಿಯ ಸರ್ಕಾರದವನು ಗಮನ ಇರ್ತಾರೆ. ಅವ್ರ ಜೊತೆ ಕ್ಲೋಸ್ ನಾಟ್ ಒಡನಾಟ. ಅವ್ರು ನಾವು ಈ ಏಜಲ್ಲೂ ನಮ್ಗೆ ಕುಂತು ನಮಗೆ ಅವ್ರಿಗೆ ಏಜ್ ಅಷ್ಟಿದ್ರು ನಮಗೆ ಯಾವುದೇ ಒಂದು ವಿಷಯ ಬಂದಾಗ ಸಲಹೆ ಸೂಚನೆಗಳು ಅವ್ರು ಕೇಳ್ತಾರೆ. ನಮ್ಗೆ ಇದೇ ನೀವು ಆ ರೀತಿಯನ್ನು ನಮಗೂ ಸಲಹೆ ಮಾರ್ಗದರ್ಶನ ಮಾಡ್ತಾರೆ. ಆಮೇಲೆ ನಾವು ನಮ್ಮ ಅಭಿಪ್ರಾಯನೂ ಕೇಳ್ತಾರೆ. ಅದು ಒಂದು ಅವ್ರ ದೊಡ್ಡತನ. ಅವರಿಂದ ಕಲಿಯೋದು ಸಾಕಷ್ಟಿದೆ ಅವರಿಗೆ. ಸೊ ಅವರೊಬ್ಬರು ಅವರು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಯಂಗ್ಸ್ಟರ್ಸ್ಗೆ. ಹೌದು ಸರ್, ನಿಜವಾಗ್ಲೂ ಅವರು ಅದು ಎಕ್ಸ್ಪ್ರೆಷನ್ ಇವತ್ತು ಅಷ್ಟು ಡೆವಲಪ್ಮೆಂಟ್ ಪ್ರತಿಯೊಂದು ವಿಷಯದ ಬಗ್ಗೆಯೂ ಅವ್ರಿಗೆ ಐಡಿಯಾ ಇದೆ. ಮತ್ತು ಮೇಲಾಗಿ ಕಲಬುರಗಿ ಜನರಿಗೆ ನಾನು ನೋಡಿರೋ ಪ್ರಕಾರ ಕಲಬುರಗಿ ಜನರಿಗೆ ನಮಗೆ ಇಲ್ಲಿ ಅಷ್ಟು ಗೊತ್ತಿಲ್ಲ. ಅವ್ರಿಗೆ ಇಲ್ಲಿ ಸಿಟಿಯಲ್ಲಿರೋದು ಯಾವ ಸರ್ಕಲಲ್ಲಿ ಯಾವ ಟ್ರಾಫಿಕ್ ಆಗುತ್ತೆ, ಎಲ್ಲಿ ಏನಾಗುತ್ತೆ. ರೀಸೆಂಟ್ಲಿ ಲಾಸ್ಟ್ ಹೋದವಾರನೇ ಮಾತಾಡಿದಾಗ ಅವರೇ ಮಾಹಿತಿ ಕೊಡ್ತಾ ಇದ್ರು. ಆಶ್ಚರ್ಯ ನಿಮಗೆ ಅದೊಂದು ಗೊತ್ತಿಲ್ಲ ಮಾಹಿತಿ. ಈ ಸರ್ಕಲಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತದೆ, ಈ ಸರ್ಕಲ್ ವೈಡ್ ಇಲ್ಲ, ಈ ಸರ್ಕಲ್ ವೈಡ್ ಮಾಡಬೇಕು ಅಂತ AICC ಅಧ್ಯಕ್ಷರಾಗಿ ಕಲಬುರಗಿ ನಗರದ ಒಂದು ಟ್ರಾಫಿಕ್ ಮೂವ್ಮೆಂಟು ಡೆವಲಪ್ಮೆಂಟು ಯಾವ ಸರ್ಕಲ್ ಜಾಗ ಜಾಸ್ತಿ ಇದೆ, ಯಾವುದು ಕಂಜೆಷನ್ ಇದೆ, ಅದ್ರ ಬಗ್ಗೆನೂ ಮಾತಾಡಿದ್ರೆ ಅಂದರೆ ನೀವು ತಿಳ್ಕೊಳ್ಳಿ ಅವ್ರ ಬಲ್ಲಿರೋ ಅಭಿವೃದ್ಧಿ ಕಾಳಜಿ So ಎಷ್ಟು. what is the last message that you have to the public? You can tell anything to the public watching my channel. ವಿ ಶುಡ್ ಬಿ ವಿತ್ ಫ್ಯಾಕ್ಟ್ಸ್. ನಾವು ಜನರಿಗೆ ಯಾವುದೇ ಒಂದು ಕೋಮುವಾದಿ ಐಡಿಯಾಲಜಿ ಇದೆ ಅದ್ರ ಬಗ್ಗೆ, ಜಾತಿ ಧರ್ಮ ಅದ್ರ ಬಗ್ಗೆ ಹೋಗ್ಬಾರ್ದು. ನಮ್ಮ ಕಾಂಗ್ರೆಸ್ ನಮ್ಮ ಸಂವಿಧಾನ ಏನಿದೆ ಆ ರೀತಿ ನಾವು ಎಲ್ಲ ಇರಬೇಕು. ನೀವು ಯಾವುದೇ ಪಕ್ಷದವರಾಗಲಿ, ಯಾವುದೇ ಸಂಘಟನೆಯವರಾಗಲಿ ಅಥವಾ ಯಾವುದೇ ಇದು ಆಗಲಿ, ವಿ ಶುಡ್ ಅಬೈಡ್ ಬೈ ಅವರ್ ಕಾನ್ಸ್ಟಿಟ್ಯೂಷನ್ಸ್. ನಮ್ಮ ಸಂವಿಧಾನ ಏನು ಹೇಳುತ್ತೆ ಅದ್ರ ಪ್ರಕಾರ ನಾವು ಹೋಗ್ಬೇಕು. ಆಮೇಲೆ ಜನರಲ್ಲಿ ಒಂದು ಪ್ರೋಗ್ರೆಸಿವ್ ಮೈಂಡ್ಸೆಟ್ಗಳು, ಪ್ರೋಗ್ರೆಸಿವ್ ಪಾಲಿಟಿಕ್ಸ್ ನಾವು ಮಾಡ್ಬೇಕಷ್ಟೇ. ಆ್ಯಂಡ್ ಆ್ಯಸ್ ಎ ಯಂಗ್ಸ್ಟರ್ಸ್ ಐ ಶುಡ್ ಬಿ, ನೀವೆಲ್ಲರೂ ಆ ಒಂದು ಮೈಂಡ್ಸೆಟ್ಗಳು ಗ್ರ್ಯಾಟಿಟ್ಯೂಡ್ನು ಕೊಡ್ಬೇಕು. ಯಾರು ಕೆಲಸ ಮಾಡಿದ್ರೆ ಅವ್ರಿಗೆ ನೀವು ಹೇಳ್ಬೇಕು, ಮಾಡಿಲ್ಲ ಅಂದರೆ ಇಲ್ಲ ಅಂತ ಹೇಳ್ಬೋದು.